ಅಮ್ಮ ಬಿಸಿಲ ಕೂಲಿ ಕೆಲಸ ಮಾಡಿದ್ದಕ್ಕೇನು ಯಪ್ಪ ಒಂಥರ ಸುಸ್ತು ಕೈಕಾಲು ನೋವು ಸೊಂಟ ನೋವು ಎಲ್ಲ ಶುರುವಾಗ್ಬಿಟ್ಟೈತೆ ಕಣಮು. ನನಗಂತೂ ಆಯ್ತಾನೇ ಇಲ್ಲ, ಫುಲ್ಲು ಸೊಂಟ ನೋವು. ಯಪ್ಪ 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 ಹೆಂಗೆ ಆಗೋಗ್ಬಿಟ್ಟಿದ್ದೀನಿ ಗೊತ್ತೇನಮ್ಮ. ನಾನಂತೂ ಫುಲ್ಲು ಇದಾಗೋಗ್ಬಿಟ್ಟೈತೆ ನನಗಂತೂ. ಯಪ್ಪ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಕಣಮ್ಮ. ಆಯ್ತಿಲ್ಲ ಕಣಮ್ಮ, ಆಯ್ತಿಲ್ಲ ನನಗಂತೂ. ಹಬ್ಬ ಅಮ್ಮ ಹೆಂಗೋ ತಿನ್ಕೊಂಡು ಉಣ್ಕೊಂಡು ಮನೆಗೆ ಮಾಡ್ಕೊಂಡು ತಿನ್ಕೊಂಡಿರು ಅಂದರೆ ಇರ್ಬೋದು. ಹಿಂಗೆಲ್ಲ ಕೆಲ್ಸಕ್ಕೆ ಹೋಗು ಮಾಡು ಅಂತಂದ್ರೆ ಆಗಕ್ಕಿಲ್ಲ ಕಣಮ್ಮ. ನೋಡಿ ನನ್ನ ಗಂಡ ಬೆಳಿಗ್ಗೆನೇ ಆಲಿಯಕ್ಕೆ ಹೋಗವ್ನಿ. ಅಮ್ಮ ನಮ್ಮ ಅತ್ತೆ ಇದ್ರೆ ಆಡ್ಕೋಬೇಕಂತಿತ್ತೇನೋ, ಆದರೆ ನಮ್ಮನ್ನ ಯಾರು ನನ್ನ ಮಾತು ಕೇಳೋಕ್ಕಿಲ್ವಲ್ಲ ನನ್ನ ಗಂಡ. ಅದಕ್ಕೆ ಹೆಂಗೆ ಸಿಕ್ಕರೆ ಹಂಗೇನೇ ಆಡ್ತಾವನಿ. ಹ್ಞೂ ಕಣಮ್ಮಿ, ನೋಡ್ದೆ ನಿನ್ನ ಗಂಡನ ಕೆಲ್ಸಕ್ಕೆ ಹೋಗು ಅಂದರೆ ನಾನು ಹೋಗಕ್ಕಿಲ್ಲ ಅಂತ ಹೇಳ್ತಾನಲ್ಲ. ನೋಡು ಶಾನೆ ಕಷ್ಟ ಆಯ್ತದೆ ಹಿಂಗೆ ಇದ್ಬಿಟ್ರೆ. ನೋಡನಿ ಒಂದು ಕೆಲಸ ಮಾಡು, ನಿಮ್ಮ ಅತ್ತೆ ಮಂತಕ್ಕೆ ಹೋಗ್ಬಿಟ್ಟು ಸುಮ್ಕೇನಿಯ ಅತ್ತೆ ನಿಮಗೆ ಬೇಜಾರಾಯ್ತು ಅತ್ತೆ ನಾವು ಬ್ಯಾರೆ ಹೋಗಿದ್ದಕ್ಕೆ, ಅತ್ತೆ ನಿಮ್ಮ ಮಗು ನೋಡಬೇಕು ಅಂತ ಅನ್ನಿಸ್ತಾಯ್ತ ಕಣತ್ತೆ, ಕರ್ಕೊಂಬಿಟ್ಟು ಬರ್ಲಾ ಕಣತ್ತೆ ಒಪ್ಸಿ. ನನ್ನ ಗಂಡ ಉಸಿ ಬೇಜಾರು ಮಾಡ್ಕೊಂಡವನು ಅಷ್ಟೇನೇನಿಯ, ಕರ್ಕೊಂಬಿಟ್ಟು ಬರ್ತೀನಿ ಕಣತ್ತೆ ಹಂಗೆ ಹಿಂಗೆ ಅಂತ ಉಸಿ ಪೂಸಿ ಹೊಡೆದು ನೊಯ್ ಸೋಡಿ. ಏನು ಹೇಳ್ತಾಳೋ ನೋಡನಿ. ಏನು ಹೇಳ್ತಾಳೋ ಅಂದರೆ ಬರ್ರಮ್ಮಿ ಹೋಗ್ಲಿ ನನ್ನ ಮಗನ ಬಿಟ್ಟಿರಕ್ಕೆ ನನಗೂ ಆಗಕ್ಕಿಲ್ಲ ಅಂತ ಏನಾರ ಹೇಳ್ತಾಳೇನೋ ಅಂತ. ಹಬ್ಬಬ್ಬಬ್ಬ ಅಮ್ಮಿ ಕೂಲಿನಲ್ಲಿ ಮಾಡ್ಕೊಂಡು ತಿನ್ನಕ್ಕಾಗಕ್ಕಿಲ್ಲ ಕಣಮ್ಮಿ, ಆಗಕ್ಕಿಲ್ಲ. ನೀನು ನೋಡ್ದಲ್ಲ ನಾನು ನಿನ್ನ ಗಂಡ ಹೆಂಗೋ ಕೆಲ್ಸಕ್ಕೆ ಹೋಯ್ತಾನೆ, ಇಲ್ಲಿ ಹೆಂಗೋ ಒಂದು 10,000 15,000 ನಾನು ಕಾಸು ದುಡಿತಾನೆ ಅಂತ ಅಂದ್ಕೊಂಡೆ. ಆದರೆ ನೋಡ್ದ ಅವ್ನು ಬಂಡವಾಳ ಅಲ್ಕೊಂಡು ಕುಂತ್ಕೊಂಡಿರ್ತಾನಲ್ಲ. ನಾವೇ ಕೂಲಿಗೆ ಹೋಗಿ ತಂದಾಕ್ಬೇಕಲ್ಲ ನಿನ್ನ ಗಂಡಂಗೆ ಈ ಬೇವರ್ಸಿ ಬಾಳ್ಗಿನ. ಹೋಗಿ ನಿಮ್ಮ ಅತ್ತೆ ತಗೋಸಿ ನೊಯ್ ಸೊಡಿ ಹೋಗು. ಆದ್ರೂ ಮಾನ ಮರುವದಿ ಎಲ್ಲ ಒಯ್ತದೆ ಅನ್ನಿಸ್ತದೆ ಕಣಮ್ಮ. ನಂದಂತೂ 3 ಕಾಸು ಗಿರಕ್ಕಿಲ್ಲ ಅನ್ನಿಸ್ತದೆ. ಮುನಿಸ್ಕೊಂಡು ಬರೋದು ಬಂದೆ, ಈಗ ಸುಮ್ಮನೆ ಹೋಗ್ಬಿಟ್ರೆ ಸಂದಕ್ಕಿರ್ತದ ಅಂತ ನಂಗೆ ಟೆನ್ಷನ್ನು. ಏನು ಮಾಡೋದು ಏನು ಕಥೆಯೋ. ಸರಿ ಬ್ಯಾರೆ ದಾರಿ ಏನೂ ಇಲ್ವಲ್ಲ, ಇರು ಅತ್ತಗೆ ಸುಮ್ಮನೆ ಒಯ್ತೀನಿ. ಹೋಗಿ ನಮ್ಮ ಅತ್ತದಾಗ ಮಾತಾಡ್ಕೊಂಡು ನಾನು ಇನ್ನೂ ಒಂದು ಸ್ವಲ್ಪ ಬಟ್ಟೆ ಅವೆ ಅಂತ ಹೇಳ್ಬಿಟ್ಟು ನೋಡೇನಾರ ಒಂಚೂರು ತುಂಬ್ಕೊಬಂದ್ರೆ ತುಂಬ್ಕೊಬತ್ತೀನಿ ಇರು. ಆದರೆ ನೋಡ ನಮ್ಮ ಅತ್ತೆ ಏನಾರ ಸರಿ ಬಾಮ್ಮ ಅಂತ ಏನಾರ ಕರೆದ್ರೆ ಹಂಗೆ ನೆಟ್ಟು ಬಂದ್ಬಿಡ್ತೀನಿ. ನನ್ನ ಗಂಡನ ಕರ್ಕೊಂಡು ಹೆಂಗ ಒಪ್ಪಿಸ್ಬಿಟ್ಟು ಬಾಮ್ಮ ಅನ್ಲಿ ಹಂಗೆ ನೆಟ್ಟಿಗೆ ಬಂದ್ಬಿಟ್ಟು ನನ್ನ ಗಂಡನ ಕರ್ಕೊಂಡು ನೆಟ್ಟಿಗೆ ಹೊಂಟ್ಬಿಡ್ತೀನಿ. ಸರಿ ಕಣಮ್ಮಿ ಹೋಗು, ಫಸ್ಟ್ ಕೆಲಸ ಮಾಡೋಗು ಹೋಗು ಸರ್ನ. ಯಪ್ಪ ದೇವ್ರೆ, ಏನೋ ಮಾಡೋಕ್ಕೋಗು ನನ್ಕಿತ ಎಡವಟ್ಟುಗಳೇ ಆಯ್ತವ ಸ್ಯಾನೆ. ಏನು ಮಾಡೋಣ, ನಾವು ಏನೋ ಮಾಡಣಿ ಅಂತ ಮಾಡಕ್ಕೆ ಹೋಯ್ತೀವಿ, ಇನ್ನೊಂದು ಆಗೋಯ್ತದಲ್ಲಿ ಎಡವಟ್ಟು ಕೆಲಸ. ಎಡವಟ್ಟು ಬೇಡ ಕಣವ ಬೇಡ. ಎಡವಟ್ಟು ಯಾಕೆ ಮಾಡ್ಕೋಬೇಕು. ನೋಡ ನೀರು ಏನಾಯ್ತದೋ ಏನು ಕಥೆಯೋ. ಅವಳು ಹೋಗಿ ಬರಲಿ. ಅವ್ರ ಅತ್ತೆ ಏನು ಹೇಳ್ತಾಳೋ. ಮಗನ ಮೇಲೆ ಪಿರುತಿ ಇಲ್ದಿದ್ದಂಗೆ ಇರ್ತದ, ದೊಡ್ಡ ಮಗ ಬೇರೆ ಪಿರುತಿ ಇದ್ದೇ ಇರ್ತದೆ. ಹೋಗ್ಲಿ ಬಾ ಅಂತ ಕರಿತಾಳೆ. ಅತ್ತೆ ನಾನು ಪದ್ದಿ ಇಬ್ರು ಪ್ಯಾಟೆಗೆ ಹೋಗ್ಬಿಟ್ಟು ಬರ್ತೀವಿ ಕಣತ್ತೆ. ಸುಮ್ಮನೆ ಹಬ್ಬಕ್ಕೆ ಬಟ್ಟೆ ಗಿಟ್ಟೆ ತಗೊಂಬಿಟ್ಟು ಬರೋಣಿ ಅಂತ ಅಂದ್ಕೊಂಡಿದೀವಿ. ನಾವೆಲ್ಲರೂ ಹೋಗ್ಬಿಟ್ಟು ಒಟ್ಟಿಗೆ ನೀವು ತಗೊಂಬಿಟ್ಟು ಬರ್ತಿದ್ವಿ ತಾನೇ. ನೀವಿಬ್ರೆ ಏನು ಪ್ಯಾಟೆಗೆ ಹೋಗ್ಬಿಟ್ಟು ತಗೊಂಬಿಟ್ಟು ಬರೋದು. ಎಲ್ರಿಗೂ ಒಂದಾಗಿದೆ ತಗೊಂಡ್ರೆ ಆಯ್ತು ಬಿಡು. ಇಲ್ಲ ಸುಮ್ಕಿನ ನಾನು ಪೊದ್ದಿ ಅನ್ಕೊಂಡ್ವಿ ಹೋಗ್ಬಿಟ್ಟು ಬರೋನಿ ಅಂತ ಹೇಳ್ಬಿಟ್ಟು ಪೊದ್ದಿ ಅದಕ್ಕೆ ಹೋಗನಿ. ನಾನು ನಿನಗೂ ಪಾಪ ಬೇಜಾರು ಕಳೀತದೆ, ನೀನು ಏನು ಬೇಜಾರು ಮಾಡ್ಕೊಂಡಿರ್ತೀಗ ಯಾವಾಗೂ ಓಡಾಡ್ಕೊಂಬಿಟ್ಟು ಬರೋಣ ಬಾ ಪ್ಯಾಟೆ ಅಂತ ಹೇಳಿದ್ಲು ಕಣತ್ತೆ. ಹಂಗಂದ್ರೆ ಹೋಗ್ಬಿಟ್ಟು ಬರ್ರಿ, ಬೇಜಾರು ಕಳೀತದೆ ಅನ್ನೋದಾದ್ರೆ ಹೋಗ್ಬಿಟ್ಟು ಬರ್ರಿ. ಬಟ್ಟೆ ಇಲ್ಲೇ ತೆಕ್ಕೊಂಡ್ರೆ ಆಯ್ತು. ಯಾ ಸೆಟ್ ಗೊತ್ತಾಗ ಹೋಗ್ಬಿಟ್ಟು ಬಾ ಆತಗೆ. ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬಾ. ಇನ್ನೇನಂತೆ ನಿನ್ಗೂ ಇಲ್ಲಿ ಸಾಕಾಗಿ ಹೋಗಿರ್ತದೆ, ಬೇಜಾರಾಗಿರ್ತದೆ ನನ್ನ ಮಗನಿಂದ ಗೊತ್ತು. ಸರಿ ಹೋಗ್ಬಿಟ್ಟು ಬಾ. ಎಲ್ಲನೂ ಒಳ್ಳೇದಾಗಲಿ. ಇಬ್ರು ಹುಷಾರ್ಕಣವ ಪ್ಯಾಟೆ ಅದು. ಪೊದ್ದಿನ ಹಿಡ್ಕ ಅವಳು ಪೊದ್ದಿ ಹಂಗೋ ಹಂಗಾಡಿ ಹಿಂಗಾಡಿ ಬತ್ತಾಳೆ. ಹುಷಾರು ಕಳ್ಗೆಲ್ದು ಹೋಗ್ಬಿಟ್ಟಿರ ಪ್ಯಾಟೆನಾಗೆ. ಇಲ್ಲ ಹೇಳಿ ಅತ್ತೆ, ಏನು ಕಳ್ದೋಗಕ್ಕಿಲ್ಲ. ಪೊದ್ದಿನೂ ರೆಡಿ ಆಯ್ತಾವಳೆ. ಅದಕ್ಕೆ ಅತ್ತೆನೊಂದು ಮಾತು ಕೇಳ್ಬಿಟ್ಟು ಬಾ ಹೋಗು ಅಂತಂದ್ಲು. ಅದಕ್ಕೇನೆ ನಿಮ್ಮನ್ನು ಕೇಳನಿ ಅಂತ ಹೇಳ್ಬಿಟ್ಟು ಹಿಂಗೆ ಬಂದೆ. ಸರಿ ಹೋಗ್ಬಿಟ್ಟು ಬರ್ರಿ. ಅದ್ರಾಗ ಏನಂತೆ ಆದರೆ ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ ಅಷ್ಟೇ. ಅಲ್ಲೆಲ್ಲ ಬಸ್ಸುಗಳು ಗಿಸ್ಸುಗಳು ಶಾನೆ ಜನ ಶಾನೆ. ಈ ಬಂಗಾರದ ಒಡವೆ ಎಲ್ಲ ಬಿಚ್ಬಿಟ್ಟು ಒಂತಾಗ ಮಾಡೋಗ್ಬಿಟ್ಟು ಹೋಗ್ರಿ. ಪ್ಯಾಟಿಗೆಲ್ಲ ಹಾಕೊಂಡು ಹೋಗ್ಬೇಡ್ರಿ. ಕುತ್ತಿಗೆನೆ ಕುಯ್ದುಬಿಟ್ಟು ಕಿತ್ಕೊಂಡ್ಬಿಡ್ತಾರಂತೆ. ಯಾಕೆ ಬೇಕು ಹೋಗಿ ಹುಷಾರಾಗಿ. ಸರಿ ಅತ್ತೆ ಆಯ್ತು. ಅಬ್ಬಬ್ಬಾ ಹೋಗ್ಬಿಟ್ಟು ಬರ್ಲಿ ತಕ. ನಮ್ಮ ಕೈಲಂತೂ ಪ್ಯಾಟೆ ಗೀಟೆ ಎಲ್ಲ ಹೋಗಿ ಓಡಾಡ್ಕೊಂಡ್ಬಿಟ್ಟು ಬರೋಕ್ಕೂ ಆಗೋದಿಲ್ಲ ನಮಗೂನುವೆ. ಎಲ್ಲ ಆಯ್ತದ ನಮಗೆ ತಾನೇ ನೀನಿಯ. ಯಪ್ಪ 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 ವಯಸ್ಸಾಯಿತು. ಆ ಬೆಂಗಳೂರು ಜನಸಂದಣಿ ಅಲ್ಲಂತೂ ಅಲ್ಲೆಲ್ಲ ಹೋಗ್ಬಿಟ್ಟು ನಾವು ಓಡಾಡೋಕ್ಕೆಲ್ಲ ಆಯ್ತದ ನಮಗೆಲ್ಲನೂ. ಆ ಜನ ಇದು ಅಯ್ಯಪ್ಪ ಆಗಕ್ಕಿಲ್ಲ ಕಣಪ್ಪು, ಆಗಕ್ಕಿಲ್ಲ. ಆ ಜನದಾಗ ಎಲ್ಲನೂ ಹೋಗಕ್ಕನ ಆಯ್ತದೆ. ಬ್ಯಾಡ ಬಿಡು. ಹೋಗ್ಬಿಟ್ಟು ಬರಲಿ ಹೋಗಾರ. ನಾನು ಅತ್ತೆ ಅತ್ತೆ ಇದೇ ನಮ್ಮ ಪ್ರೇಮಿ ಧ್ವನಿ ಇದ್ದಂಗೆ ಐತಲ್ಲ. ಪ್ರೇಮಿ ಬಂದ್ಲೆ, ಅವಳು ಮನೆ ಬಿಟ್ಬಿಟ್ಟು ಹೋದಳು. ಏನಕ್ಕೆ ಬತ್ತಾಳೆ ಅತ್ತೆ? ಸಂದಕಿದ್ಯಾತೆ? ಓಹೋ ಪ್ರೇಮಿ ಇದೇನ್ಲೆ ಹಿಂಗ್ ಬಂದ್ಬಿಟ್ಟೆ? ನನ್ನ ಮಗನು ಬಂದೇನು? ಯಾಕೆ ಹೊರಗಡೆ ಎಲ್ಲ ಹೋಗಿದ್ದು ಇದ್ದಿದ್ದು ಎಲ್ಲ ಸಾಕಾಯ್ತು? ಇಷ್ಟು ಬೇರ್ನ ಸುಸ್ತು ಮಾಡ್ಕೊಂಡು ಬಂದ್ಬಿಟ್ರು? ಇಲ್ಲ ಅತ್ತೆ, ನಿಮ್ಮ ಮಗ ಬಂದಿಲ್ಲ, ನಾನೇ ನೀ ಬಂದಿರೋದು. ಅತ್ತೆ ಸಂದಕಿದ್ದೀರಾ ಅತ್ತೆ? ನೀನು ಹೋದ್ಮೇಲೆ ಸಂದಕ್ಕೆ ಇವನಿ. ಏನತ್ತೆ? ಏನಿಲ್ಲ ಕಣವ, ಸಂದಕ್ಕೆ ಇವನಿ ಅಂತ ಹೇಳ್ದೆ.
ನಿಮ್ಮನ್ನ ನೋಡ್ಕೊಂಡು ಹೋಗನಿ ಅಂತ ಹೇಳ್ಬಿಟ್ಟು ಹಿಂಗೆ ನೀಯ ಬಂದೆ ಕಣತ್ತೆ. ಹಿಂಗೆ ಬಂದೆ. ಪಾಪ ನಿಮ್ಗೂ ಬೇಜಾರಾಗಿರ್ತದೇನೋ. ನೀವುನುವೆ ನಿಮ್ಮ ಮಗುನೆಲ್ಲ ಶಾನೆ ಮಿಸ್ ಮಾಡ್ಕೊತಾ ಇದ್ದೀರೇನೋ. ನಿಮ್ಗೂ ಮಗ ತಾನೇ, ದೊಡ್ಡ ಮಗ ಬ್ಯಾರೆ. ನಿಮ್ಗೂನುವೆ ಇದ್ದೇ ಇರ್ತದೆ ಪಿರುತಿ ಎಲ್ಲನೂ. ಅಯ್ಯೋ ಇದ್ದಕ್ಕಿದ್ದಂಗೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೂ ಬೇಜಾರಿರ್ತದೆ. ಅಯ್ಯೋ ನಾವೇನುವೆ ಬೇಕಂತ ಕರ್ಕೊಂಡು ಹೋಗ್ಲಿಲ್ಲ ಅತ್ತೆ. ಇದ್ರಾಗ ನನ್ನ ತಪ್ಪೇನು ಇಲ್ಲ ಕಣತ್ತೆ. ಎಲ್ಲ ನಿಮ್ಮ ಮಗೊಂದೇನೆಯ ತಪ್ಪು. ಆದ್ರಿಗೆ ಆಂಜನೇಯ ಮಾಡ್ದಂಗೆ ಹೋಗನಿ ಅಂತ ಮುನಿಸ್ಕೊಂಡು ಹಂಗೇನೆಯ ಬಂದ್ಬಿಟ್ಟ. ಅದಕ್ಕೇನೆಯ ನಾನು ನಿಮ್ಮ ತಾಗ ಬಂದಿದ್ದು. ಏನೋ ಪಾಪ ನೀವು ಮಗುನ ಶಾನೆ ಮಿಸ್ ಮಾಡ್ಕೊತಾ ಇರ್ತೀರಲ್ಲ, ಅದಕ್ಕೇನೆಯ ಹೇಳ್ಬಿಟ್ಟು ಮಾತಾಡಿಸ್ಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ ಕಣತ್ತೆ. ಏನತ್ತೆ ನನ್ನ ಗಂಡಂಗೆ ಹೇಳ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ನನ್ನ ಗಂಡನ ಕರ್ಕೊಂಬಿಟ್ಟು ಬರಲಾ? ಅಯ್ಯೋ ಬ್ಯಾಡ ಕಣವ. ಯಾಕೆ ಸಮಾಧಾನ ಮಾಡ್ಬಿಟ್ಟು ಯಾಕೆ ಕರ್ಕೊಂಬಿಟ್ಟು ಬಂದಿಗೆ? ಅವನಿಗೆ ಇಷ್ಟ ಇಲ್ಲ ಅಂತಂದ್ಮೇಲೆ ನೀನು ಯಾಕೆ ಕರ್ಕೊಂಬಿಟ್ಟು ಬಂದಿಗೆ? ನೋಡು ನನಗೆ ಯಾವ ಬೇಜಾರನ್ನೂ ಇಲ್ಲ. ಇಂಥವೆಲ್ಲ ಬೇಜಾರು ನೋಡ್ಬಿಟ್ಟಿವ್ನಿ ನಾನು. ಇಂಥವಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಇಂಥವಕ್ಕೆಲ್ಲ ತಲೆ ಕೆರ್ಕೊಂಡು ಕುಂತ್ಕೊಬಿಟ್ಟಿದ್ರೆ ನಾನು ಹುಚ್ಚ ಮುಂಡೆ ಆಯ್ತಿದ್ದೆ ಇಷ್ಟೊತ್ತಿಗೆ. ನೋಡು ನನ್ನ ಮಗ ಎಲ್ಲೋ ಒಂತಾಗ ಆರಾಮಾಗವನಲ್ಲ, ಇದಿರ್ಲಿ ಬಿಡು. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕಿತ್ತದೊಬ್ಬಾಕದ್ ಎಲ್ಲಿಂದ ಬಂತವ್ನು, ಏನು ಕಿತ್ತದೊಬ್ಬಾಗ್ತಿದ್ದ ಇಲ್ಲಿ? ಅಷ್ಟಕ್ಕೂ ಬ್ಯಾರೆ ಹೋದಾಗೆ ನೀ ಜವಾಬ್ದಾರಿಗಳು ಬರೋದು. ಏನು ಮನೆಗಿನೇ ಮಾಡಿದ್ದೀರಾ? ಎಲ್ಲಿದ್ದೀರಾ? ಮನೆ ಇನ್ನೂ ಮಾಡಿಲ್ಲ ಅತ್ತೆ, ಮಾಡಬೇಕು. ನಮ್ಮ ಅಮ್ಮನ ಮನೆಯಾಗೇನೆಯಾ ಇದ್ದೀನಿ. ಒಳ್ಳೆ ಕೆಲಸ ಮಾಡಿದೀಗ ತಗ. ಅಲ್ಲೇ ನೀ ಇದ್ಕೊಂಡು ನಿಮ್ಮ ಅಮ್ಮನು ಯಾವಾಗೂ ಹೇಳ್ತಿತ್ತಾಳಲ್ಲ, ಬಿಟ್ಬಿಟ್ಟಿರಕ್ಕಾಗಕ್ಕಿಲ್ಲ ನನ್ನ ಮಗಳನ್ನ, ಬಿಟ್ಬಿಟ್ಟಿರಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಇವಾಗ ಕೊಚ್ಕೊಂಡೇನಿ ಇರ್ರಿ. ಬ್ಯಾಡ ಅಂತಂದರಿ ಯಾರು, ಆರಾಮಾಗಿರ್ರಿ ಅಲ್ಲೇನೇ. ಏನು ಬೇಜಾರಿಲ್ಲ. ಹೆಂಗೋ ನನ್ನ ಮಗಂಗೋಸಿ ಜವಾಬ್ದಾರಿ ಬರ್ತದೆ. ಊಟದಾಗಿಂದನೂ ಅಪ್ಪ ಅಪ್ಪ ಜವಾಬ್ದಾರಿ ಹೊತ್ಕೊತಾನೆ, ಅಮ್ಮ ಮಾಡಾಕ್ತಾಳೆ. ತಿನ್ಕೊಂಡು ಉಣ್ಕೊಂಡು ನೆಮ್ಮದಿಗಿದ್ದ. ಈಗ ನಾವು ಜವಾಬ್ದಾರಿ ಕಲ್ತ್ಕೊಂಡ್ಲಿ. ನನ್ನ ಮಕ್ಕಳು ಯಾವಾಗ ಜವಾಬ್ದಾರಿ ಕಲಿತಾರೋ ಅನ್ಕೋತಾ ಇದ್ದೆ. ಒಳ್ಳೆ ಕೆಲಸ ಮಾಡಿದೀಗ ಪ್ರೇಮಿ. ಹೆಂಗೋ ಈಗ ನನ್ನ ಮಗ ಜವಾಬ್ದಾರಿ ಕಲಿತಿತ್ತಾನೆ. ಇವ್ರ ಮಗ ಜವಾಬ್ದಾರಿ ಕಲಿತಿಲ್ಲ, ಜವಾಬ್ದಾರಿ ಕಳ್ಕೊಂಡು ಆರಾಮಾಗವನಿ. ದೆವ್ವ ಥರ. ಏನಪ್ಪ ಮಾಡಲಿ? ನಮ್ಮ ಅತ್ತೆ ನೋಡಿದ್ರೆ ಅವ್ರ ಮೇಲೆ ಪಿರುತಿನೇ ಇಲ್ಲ ನಂಗೆ ಇದು ಮಾಡ್ತಾವಳೆ. ಒಂದು ಕಿತ್ತ ಕರ್ಕೊಂಬಿಟ್ಟು ಬಾ ನೋಡನಿ ಅಂತನೂ ಅಂತಿಲ್ಲ. ಏನು ಮಾಡಲಿ? ಅತ್ತೆ ಮಗನ್ ನೋಡ್ಬೇಕಾ? ನಾನು ಹೆಂಗನ ಮಾಡ್ಬಿಟ್ಟು ಒಪ್ಪಿಸ್ಬಿಟ್ಟು ಕರ್ಕೊಂಬಿಟ್ಟು ಬರಲಾ? ಅವನಿನ್ ಸಣ್ಣ ಮಗನೇ ನೋಡಕ್ಕೆ. ಅಯ್ಯೋ ಊಟದಾಗಿಂದ ನೋಡಿವ್ನವನ್ನ. ಹೋಗಿ ಇನ್ನು 10-15 ದಿನ ಆಗಿಲ್ಲ. ಇನ್ನು ನೋಡ ಅಂತದೇನೈತೆ? ಬೇಡ ಬೇಡ ಬೇಡ, ಏನು ಕರ್ಕೊಂಬಿಟ್ಟು ಬರ್ಬೇಡ, ಅಲ್ಲೇ ಇರ್ಕೊಂಡ್ಲಿ ಬಿಡು. ಇಲ್ಲಿಗೆ ಬಂದು ಏನು ಮಾಡ್ತಾನೆ? ಹಂಗಲ್ಲತ್ತೆ, ನಿಮ್ಗೂ ಮಗ ಬ್ಯಾರೆ ಹೋಗ್ಬಿಟ್ನಲ್ಲ ಅಂತ ನಿಮ್ಗೂ ಬೇಜಾರೇನೋ? ಇಲ್ವಲ್ಲ, ನಂಗೆ ಯಾವ ಬೇಜಾರನು ಇಲ್ವಲ್ಲ. ಅಯ್ಯೋ ನಾನ್ ಬೇಜಾರಾಗಿ ಮಾಡ್ಕೊಂಡಿದ್ರೆ ಹಿಂಗ್ ಗುಂಡ್ಕಲ್ ಇದ್ದಂಗೆ ಇತ್ತಿದ್ನೆ. ಇನ್ನು 2 kg ಶಾನಿನಿ ಆಗೋಗ್ಬಿಟ್ಟಿದೀನಿ. ನನ್ನ ಮಗ ಹೋದ್ಮೇಲೆ ಟೆನ್ಷನ್ ತಪ್ಪಲ್ಲ ಅಂತ ಹೇಳ್ಬಿಟ್ಟು ನೋಡು ಹೆಂಗೆ ಗುಂಡಮ್ಮಾದಂಗೆ ಆಗಿವ್ನಿ. ನನಗೆ ಯಾವ ಟೆನ್ಷನ್ ಇಲ್ಲ ಕಣಪ್ಪ. ಇನ್ನು 2 ಊಟ ಮಿಕ್ಕತ್ತಲ್ಲ, ಜೊತೆಗೆ ನಿಮ್ಮ ಅಮ್ಮಂದು ಸೇರಿ ಮಿಕ್ಕಂತಲ್ಲ ಅಂತ ಹೇಳ್ಬಿಟ್ಟು ಒಂಥರ ಖುಷಿನೇನಿಯ. ಹೆಂಗೋ ನೀವು ಪಾಡು ನೀವು ಸಂದಕ್ಕಿದ್ದೀರಲ್ಲ, ಅಷ್ಟೇ ಸಾಕು ಬಿಡು. ಮತ್ತೆ ಸಂದಕ್ಕೇನ ಇದೀವಿ ಅತ್ತೆ. ನೀವು ಅಲ್ಲ ಮಾವಂಗೇನಾರ ನೋಡ್ಬೇಕು ಅಂತ ಅನ್ನಿಸ್ತದೇನೋ? ಅಯ್ಯೋ ನಿಮ್ಮ ಮಾವಂಗೆ ಯಾಕವ ಅನ್ನಿಸ್ತದೆ? ನಿಮ್ಮ ಮಾವ ಯಾಕೆ ಅನ್ಕೋತಾರೆ? ಅಲ್ಲ ನಮ್ಮ ಇವನಿ 2ನೇ ಮಗ ಬಿಟ್ಬಿಟ್ಟು ಹೋಗ್ಬಿಟ್ಟು ಆ ಭದ್ರಮ್ಮನ ಮನೆಗೆ ಸೇರ್ಕೊಂಡವ್ನಿ. ಅದಕ್ಕೇನು ತಲೆ ಕೆಡಿಸ್ಕೊಂಡಿಲ್ಲ. ಅಂತದ್ರಾಗೆ ಇವಾಗ ನಿನ್ ಗಂಡ ಹೋಗಿರೋದಕ್ಕೆ ತಲೆ ಕೆಡಿಸ್ಕೊತೀವ? ಗಂಡು ಮಕ್ಳು ಯಾವತ್ತಿದ್ರು ನಮ್ಮ ಜೊತೆ ಏನಿರ್ತವೆ? ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನು ಸುಮ್ಕ ಆಗೋಗ್ಬಿಟ್ಟಿವ್ನಿ. ಹೋಗೋರೆಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಇನ್ನು ಯಾವತ್ತಿದ್ರು ನಾನು ನನ್ನ ಗಂಡನೇ ಶಾಶ್ವತವಾಗಿರೋದು. ಅದಕ್ಕೇನೆ ತಲೆ ಕೆಡಿಸ್ಕೊಳಕ್ಕಿಲ್ಲ. ಇನ್ನ ನಮ್ಮ ಚಿಕ್ಕೋನ ಬೌನಿ ಚಿಕ್ಕೋನು ಆ ಪೊದ್ದಿ ಇಬ್ರುನುವೆ ಇರ್ಲಿ ಅಂತ ಸುಮ್ಕಿವ್ನಿ. ಹೆಂಗೋ ಅವನು ಒಯ್ತೀನಿ ಅಂತ ಮನ್ಸಾಯ್ತಾ? ಹೋದ್ರೆ ಹೋಗ್ಲಿ ಬಿಡು, ನಾನು ಯೋಚನೆ ಮಾಡಕ್ಕಿಲ್ಲ. ನಾನು ಹೋಯ್ತಾನ ಹೋಗ್ಲಿ ಅಂತ ತಲೆ ನನಗೆ ಟೆನ್ಷನ್ ತಗೊಳ್ಳೋದೆಲ್ಲ ಇಲ್ಲ. ಹೋಗೋಗು, ಏನೋ ಕ್ಯಾಮೆ ಗಿಮೆ ನೋಡ್ಕೊ ಹೋಗು. ಪಾಪ ನೀವು ಹೊಸ್ದಾಗಿ ಜೀವನ ಶುರು ಮಾಡ್ಕೊಂಡಿದ್ದೀರಾ, ದುಡಿಮೆ ಮಾಡ್ಕೊಳ್ಬೇಕು, ಹೊಸ್ದಾಗೆಲ್ಲ ತಗೋಬೇಕು ಮಾಡಬೇಕು. ಹೋಗು, ಇಲ್ಲಿ ಕುಂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಏನು ಬರೋಕ್ಕಿಲ್ಲ. ಕಷ್ಟಪಟ್ಟು ದುಡಿದು ನಮ್ಮಂಗೆ ನೀವು ಮ್ಯಾಲಕ್ಕೆ ಬರಬೇಕು. ಅತ್ತೆ ಬರಬೇಕು. ಅತ್ತೆ ಹೋಗ್ಬಿಟ್ಟು ಬರ್ತೀವಿ ಕಣತ್ತೆ ಬೆಂಗಳೂರಿಗೆ. ಅಗಳಿ ಏನೇ ನೋವ್ತಾರ? ಅಯ್ಯೋ ಬೆಂಗಳೂರಿಗೆ ಹೋಯ್ತವ್ರ? ಪೊದ್ದಿ ಸ್ಟೈಲು. ನಾನು ಇಲ್ಲಿ ಇದ್ದಿದ್ರೆ ಉಮ್ಮಿಕೊಂಡಿರ್ಬೋದಿತ್ತು ಅಂತ ಅನ್ನಿಸ್ತದೆ. ನಾನು ನೋಡು ಹೋಗಿ ಸುಮ್ಕೆನೆಯ ಎಂಥ ಕೆಲಸ ಮಾಡ್ಕೊಂಬಿಟ್ಟೆ. ಇವ್ರು ನೋಡು ಮೆರ್ಕೊಂಡು ಊರೂರು ತಿರ್ಕೊಂಡು ಆರಾಮಾಗವ್ರೆ. ನಾನು ನೋಡು ಅಯ್ಯೋ ನನ್ನ ಗಂಡನ ಕರ್ಕೊಂಡು ಹೊಂಟ್ಬಿಟ್ಟು ಅಲ್ಲಿ ಕೂಲಿ ಮಾಡ್ಕೊಂಡಿವ್ನಿ. ಇವಳು ನೋಡು ಅತ್ತೆ ದುಡ್ಡಾಗ ಮಜಾ ಮಾಡ್ಕೊಂಡು ಇವಳು ಅಲ್ಲಿ ನೋಡು ಕಣ್ಣು ಹುಡ್ಕಾಕೊಂಡು ಹೆಂಗೆ ಮೆರ್ಕೊಂಡವಳೆ. ನಾನು ನೋಡು ನಾನೆಲ್ಲ ಕೂಲಿ ಮಾಡಿ ಹೆಂಗಾಗಿದ್ದೀನಿ.
ಬೆಂಗಳೂರುಗಳು ಹೋಯ್ತಿರೋದು ಪ್ಯಾಸನ್ ಕಣತ್ತೆ, ಪ್ಯಾಸನ್ನು. ಹಿಂಗ್ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಯಾರು ಬೆಲೆ ಕೊಡಕ್ಕಿಲ್ಲ ನಮ್ಗೆ. ಎಲ್ಲ ನಮ್ಮನ್ನ ಚೀಪಾಗಿ ಹಳ್ಳಿ ಗಮಾರಿಗಳು ನೋಡ್ದಂಗ್ ನೋಡ್ತಾರೆ. ಹಳ್ಳಿ ಗಮಾರಿಗಳು ತರ ನೋಡ್ಬಾರ್ದು ಅಂತ ಹೇಳಿದ್ರೆ ಹಿಂಗ್ ಪ್ಯಾಸನ್ನಾಗಿ ಹೋಗ್ಬೇಕು ಕಣತ್ತೆ. ಅವಾಗ ಏನ್ ಅನ್ಕೋತಾರೆ ಗೊತ್ತಾ, ಇವರು ಸ್ಟ್ಯಾಂಡರ್ಡ್ ಅಪ್ಪ ಬಿಡಪ್ಪ ಅಂತ ಅನ್ಕೊಂಡು ನಮಗೆ ಟೋಪಿ ಹಾಕಕ್ಕಿಲ್ಲ. ಅದಕ್ಕೆ ಯಾರು ಟೋಪಿ ಹಾಕ್ಬಾರ್ದು ಅಂತ ಮೊದ್ಲೇ ಟೋಪಿ ಹಾಕೊಂಡ್ಬಿಟ್ಟಿದೀನಿ ನಾನೇ ನಿಯ. ಹುಷಾರು ಪದಿ, ಇವಳಿಗೆ ಏನು ಗೊತ್ತಾಗಕ್ಕಿಲ್ಲ. ಹುಷಾರ ಕರ್ಕೊಂಡ್ಬಿಟ್ಟು ಬಾ. ರಾಧಾ ನೀನು ಅಷ್ಟೇನಿಯ. ಆ ಪೊದ್ದಿ ಜೊತೆ ಬಿಟ್ಬಿಟ್ಟು ಎಲ್ಲೂ ಇದ್ ಮಾಡ್ಕೊಂಡು ಆ ಕಡೆ ಈ ಕಡೆ ಅಂತ ಹೋಗ್ಬೇಡ್ರಿ. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರ್ರಿ. ಸುಮ್ನೆ ಓಡಾಡ್ಕೊಂಡು ಶಾನೆ ಇದ್ ಮಾಡ್ಕೊಂಡು ಟೈಮ್ ಎಲ್ಲ ವೇಸ್ಟ್ ಮಾಡ್ಬಿಡ್ರಿ. ಸಂಜೆ ಅಷ್ಟೊತ್ತಿಗೆ ಮನೆಗ್ ಬಂದ್ಬಿಡ್ರಿ, ಸರಿನಾ? ಹಾ ಸರಿ ಅತ್ತೆ, ಆಯ್ತು. ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಮಾಲ್ ಗೀಲ್ ಅಂತೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರ್ತೀವಿ ಅತ್ತೆ. ಯು ಡೋಂಟ್ ವರಿ ಅತ್ತೆ, ಯು ಡೋಂಟ್ ವರಿ. ಓಕೆ, ಐ ಆಮ್ ಗೋಯಿಂಗು, ಐ ಆಮ್ ಫಿನಿಶಿಂಗ್ ಮೈ ವರ್ಕು, ದೆನ್ ಐ ಆಮ್ ಕಮ್ಮಿಂಗು ಬ್ಯಾಕ್. ಯು ಡೋಂಟ್ ವರಿ ಅತ್ತೆ. ಐ ನೋ ಬೆಂಗಳೂರು. ಐ ನೋ ಬೆಂಗಳೂರು ಸಿಟೀಸ್, ಐ ನೋ ಬೆಂಗಳೂರು ಏರಿಯಾಸ್, ಐ ನೋ ವೆರಿ ವೆರಿ ವೆಲ್ ಕಣತ್ತೆ. ಆಗಳ ಬುಡಮಿ ಇಷ್ಟೆಲ್ಲ ಇಂಗ್ಲೀಷ್ ಮಾತಾಡ್ತೀಗ ಅಂದ್ರೆ ಇನ್ ಬೆಂಗಳೂರಾಗ ಹೆಂಗ ಓಡಾಡ್ಕೊಂಡ್ಬಿಟ್ಟು ಬರ್ತೀರಾ. ಒತ್ತಗ್ ಮುಂಚೆನೆ ನೀ ಬಂದ್ಬಿಡ್ರಿ ಮನೆಗೆ ನಡೀರಿ. ಬಿರ್ಬಿರ್ನ ಹೋಗಿ ಬಿರ್ಬಿರ್ನ ಬರೀವ್ರಂತೆ, ನಡೀರಿ. ಸರಿಯತ್ತೆ. ಕಮಾನ್ ರಾಧಕ್ಕ, ಕಮಾನ್. ವಿ ಆರ್ ಗೋಯಿಂಗ್, ದೆನ್ ವಿ ಆರ್ ಪರ್ಚೇಸಿಂಗ್, ದೆನ್ ವಿ ಆರ್ ಕಮಿಂಗ್ ಬ್ಯಾಕ್. ಕಮಾನು ಕಮಾನು. ಅಯ್ಯೋ ಅಯ್ಯೋ ಅಯ್ಯೋ, ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನ್ನಂತ ಬೇವರ್ಸಿ ಬಾಳಿ ಯಾರು ಬಾಳ್ತಿಲ್ಲ ಇಲ್ಲಿ. ಅತ್ತೆ ಹತ್ರ ವಾಪಸ್ ಬರೋಣ ಅಂದ್ರೆ ಆಯ್ತಿಲ್ಲ. ಅತ್ತೆ ತಗೆಲ್ಲ ಸ್ಕೋಪ್ ತಗೊಂಬಿಟ್ಟಿವ್ನಿ. ಹೀಗೆ ಬರೋಕ್ಕೂ ಆಯ್ತಿಲ್ಲ. ಏನು ಮಾಡ್ಲಪ್ಪ ನಾನು, ಅಲ್ಲಿ ಕೂಲಿಗೆ ಹೋಗೋಕ್ಕೂ ಆಯ್ತಿಲ್ಲ. ನನ್ನ ಗಂಡ ಏನೋ ದೊಡ್ಡದಾಗಿ ದುಡಿತಾನೆ ಅಂತ ಹೋಗ್ಬಿಟ್ಟು ಎಡವಟ್ ಮಾಡ್ಕೊಂಬಿಟ್ನೆ. ಅತ್ತೆ, ಅದು ನಮ್ಮ ನೆಂಟ್ರಿಷ್ಟು ಅಕ್ಕಪಕ್ಕದ ಮಂದಿ ಎಲ್ಲಾನು ಮಾತಾಡ್ತಾವ್ರ ಕಣಮ್ಮಿ. ₹1 ಆಸ್ತಿ ಇಸ್ಕೊಂಡಿದ್ದಂಗೆ ಮನೆ ಬಿಟ್ಬಿಟ್ಟು ಹೋಗೋರಲ್ಲ, ಇವನಾರ ಸಾಧನೆ ಮಾಡ್ಕೊಂಡೇನಿಯ ಊರಿಗೆ ಬರೋದು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಿದ್ರು. ನೋಡು, ನಮ್ಮ ಬದಿ ನೀವೇ ಕಳ್ಕೊಬೇಡಿ. ಕಷ್ಟಪಟ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಏನಾರ ಒಂದು ಸಾಧನೆ ಮಾಡ್ಕೊಂಬಿಟ್ಟು ವಾಪಸ್ ಬರ್ರಿ, ಸರಿನಾ? ಸುಮ್ಮನೆ ಹಂಗು ಹಿಂಗು ಅಂತ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಎಲ್ಲನೂ ಕುಂತ್ಕೋಬೇಡ್ರಿ. ಹೋಗ್ರಿ, ಕೆಲಸ ಮಾಡ್ರಿ, ಬೋರ್ರಿ, ಸರಿನಾ? ಚೆನ್ನಾಗಿರ್ರಿ. ಅಕ್ಕಪಕ್ಕದ ಮನೆಯಲ್ಲ ಹೊಗಳಿದ್ದೆ ನಿಮ್ಮನ್ನ. ನಮ್ಮ ನೆಂಟ್ರಿಷ್ಟಂತೂ ಹೇಳೋದೇ ಬೇಡ. ಹೊಗಳಿ ನಿಮ್ಮನ್ನ ಅಟ್ಟು ಕೇಳಿಸ್ತಾವ್ರಿ. ಏನು ಹಂಗೆ ನಿಮ್ಮ ದೊಡ್ಡ ಸೊಸೆ ಬೋಲು ಚೆನ್ನಾಗಿ ಓದವಳಲ್ಲ, ಚಾಲಾಕಿ ಬಿಡ್ರಿ ಅಂತ ಹೇಳ್ತಿದ್ರು. ಆ ಮಾತನ್ನ ಉಳಿಸ್ಕ.